ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಸಿಂಪಲ್ ಸ್ಟೆಪ್ಸ್ನ ಫಾಲೋ ಮಾಡಿ ಮನೆಯಲ್ಲೇ ಬೆಣ್ಣೆ ತೆಗೆದು ತುಪ್ಪ ಕಾಯಿಸೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಒಂದು ಸಲ ನಾನು ತೋರಿಸೋ ವೇನಲ್ಲಿ ಟ್ರೈ ಮಾಡಿ ನೋಡಿ, ಮತ್ತೆ ಇದೇ ಮೆಥಡ್ನ ಫಾಲೋ ಮಾಡಿ ತುಪ್ಪ ಕಾಯಿಸ್ತೀರಾ, ಇದಕ್ಕೆ ನಾನು ಗ್ಯಾರಂಟಿ. ಇಲ್ಲಿ ತುಪ್ಪ ಕಾಯಿಸೋದಕ್ಕೆ 4 ಐಟಮ್ ಬೇಕಾಗುತ್ತೆ. ಮೊದಲು ವೀಳ್ಯದೆಲೆ ಬೇಕು, ಒಂದು ಕಡ್ಡಿ ಕರಿಬೇವಿನ ಎಲೆ, 4 ಲವಂಗ, ಸ್ವಲ್ಪ ದಪ್ಪುಪ್ಪು. ಇಷ್ಟಿದ್ರೆ ಸಾಕು, ನಾವು ಮಾಡೋ ತುಪ್ಪ ಅರೋಮ್ಯಾಟಿಕ್ ಆಗಿ ಬರುತ್ತೆ. ಸೊ ಅದಕ್ಕೆ ಸ್ಟಾರ್ಟಿಂಗ್ ಟು ಎಂಡ್ ತನಕ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟು ಬೆಣ್ಣೆ ಮಾಡೋದಕ್ಕೆ ಮೇನ್ ಬೇಕಾಗಿರೋದೇ ಕೋಲ್ಡ್ ವಾಟರ್. ನೀರು ಎಷ್ಟು ಕೋಲ್ಡ್ ಇರುತ್ತೋ ಅಷ್ಟು ಒಳ್ಳೆಯದು, ನೀಟಾಗಿ ಬೆಣ್ಣೆ ಬರುತ್ತೆ. ನಾರ್ಮಲ್ ವಾಟರ್ ಹಾಕಿದರೆ ಬೆಣ್ಣೆ ಅಷ್ಟು ನೀಟಾಗಿ ಬರಲ್ಲ. ಸೊ ಕೋಲ್ಡ್ ವಾಟರ್ ಮೇನ್ ಇಂಪಾರ್ಟೆಂಟು. ನಾನಿಲ್ಲಿ ಸುಮಾರು 20 ದಿನದಿಂದ ಕಲೆಕ್ಟ್ ಮಾಡಿರೋ ಕೆನೆನ ಯೂಸ್ ಮಾಡ್ತಿದ್ದೀನಿ. ಇದರಿಂದ ಸುಮಾರು 250ರಿಂದ 300 ml ಆಗೋಷ್ಟು ತುಪ್ಪನ ಆರಾಮಾಗಿ ಮಾಡ್ಕೋಬೋದು. ಓಕೆ, ನೆಕ್ಸ್ಟು ಒಂದು ಪಾತ್ರೆಗೆ ನಾನಿಲ್ಲಿ 1/2 ಲೀಟರ್ ಆಗೋಷ್ಟು ನೀರು ಹಾಕಿದ್ದೀನಿ, ಕೋಲ್ಡ್ ವಾಟರ್. ಇದು ಮುಂದೆ ಬೇಕಾಗುತ್ತೆ. ಮಾರ್ಕೆಟ್ನಲ್ಲಿ ಸಿಗೋ ಕೆಲವು ಗೀ ಪ್ರಾಡಕ್ಟ್ಸ್ಗಳಲ್ಲಾದರೆ ಆರ್ಟಿಫಿಷಿಯಲ್ ಕಲರ್ಸ್, ಫ್ಲೇವರ್ಸ್ ಯೂಸ್ ಮಾಡಿರ್ತಾರೆ. ಅದಕ್ಕೆ ಮನೆಯಲ್ಲೇ ಈ ರೀತಿ ಫ್ರೆಶ್ ಆಗಿ ತುಪ್ಪ ಮಾಡ್ಕೊಂಡು ಯೂಸ್ ಮಾಡೋದು ಒಳ್ಳೆಯದು. ನೆಕ್ಸ್ಟು ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಕೆನೆ ಹಾಕ್ತಿದ್ದೀನಿ. 4 to 5 ಟೇಬಲ್ ಸ್ಪೂನ್ ಅಷ್ಟೇ ಹಾಕಬೇಕು, ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಜಾಸ್ತಿ ಹಾಕಿದರೆ ನೀಟಾಗಿ ಬರಲ್ಲ ಬೆಣ್ಣೆ, ಅದಕ್ಕೆ 4ರಿಂದ 5 ಚಮಚ ಅಷ್ಟೇ ಹಾಕಬೇಕು. ನೆಕ್ಸ್ಟ್ ಇದಕ್ಕೆ ನೀರೇನು ಹಾಕೋಕ್ಕೆ ಹೋಗಬಾರ್ದು. ಫಸ್ಟಿಗೆ ಹಾಗೆ ರುಬ್ಕೋಬೇಕು, ಆವಾಗ ಅದು ಕ್ರೀಮಿ ಟೆಕ್ಸ್ಚರ್ ಬರುತ್ತೆ, ಒಂದು ಗಟ್ಟಿಯಾಗಿ ಕ್ರೀಮ್ ಥರ ಬರುತ್ತೆ. ಕಂಟಿನ್ಯೂ ಆಗಿ 30 to 40 ಸೆಕೆಂಡ್ಸ್ ಕಂಟಿನ್ಯೂ ಆಗಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಒಂದು ಥಿಕ್ ಪೇಸ್ಟ್ ಆಗಿ ಬಂದಿದೆ, ಕ್ರೀಮ್ ಥರ ಬಂದಿದೆ ನೋಡಿ. ಇವಾಗ ಇದಕ್ಕೆ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರು ಹಾಕಿ ಮತ್ತೆ ರುಬ್ಕೋಬೇಕು, ಸೇಮ್ 30 to 40 ಸೆಕೆಂಡ್ಸ್. ಇವಾಗ ಸಾಫ್ಟಾಗಿ ಕ್ರೀಮ್ ಟೆಕ್ಸ್ಚರ್ ಬರುತ್ತೆ. ಆವಾಗ ಸ್ವಲ್ಪ ಗಟ್ಟಿಯಾಗಿ ಬಂದಿತ್ತು, ಇವಾಗ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಕ್ರೀಮ್ ಟೆಕ್ಸ್ಚರು. ನೆಕ್ಸ್ಟ್ ಇವಾಗ ಮತ್ತೆ ಅರ್ಧ ಗ್ಲಾಸಷ್ಟು ನೀರು ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಕಂಟಿನ್ಯೂ ಆಗಿ ಸೇಮ್ 30 to 40 ಸೆಕೆಂಡ್ಸ್ ಅಷ್ಟೇ ಬೆಣ್ಣೆ ಬರುತ್ತೆ. ಇಷ್ಟೇ 3 ಟೈಮ್ಸ್ ಮಾಡಬೇಕು, 3 ಸತಿ ಮಾಡಿದರೆ ಮುಗೀತು. ಮೊದಲು ನೀರು ಹಾಕ್ದೇ ಹಾಗೆ ಕೆನೆ ರುಬ್ಕೋಬೇಕು. ಅದಾದಮೇಲೆ ಅರ್ಧ ಗ್ಲಾಸ್ ನೀರು ಹಾಕಿ ರುಬ್ಕೊಂಡ್ರೆ ಸಾಫ್ಟಾಗಿ ಕ್ರೀಮ್ ಥರ ಬರುತ್ತೆ. ಅದಾದಮೇಲೆ 3ನೇ ಸತಿ ನೀರು ಹಾಕಿ ರುಬ್ಕೊಂಡ್ರೆ ಈ ಥರ ಬೆಣ್ಣೆ ಬರುತ್ತೆ. ನೋಡಿ ಎಷ್ಟು ನೀಟಾಗಿ ಮಜ್ಜಿಗೆ ಮತ್ತು ಬೆಣ್ಣೆ ಸಪ್ರೇಟ್ ಆಗಿದೆ. ಇದಕ್ಕೆ ನಾನು ಕೋಲ್ಡ್ ವಾಟರ್ ಮೇನ್ ಅಂತ ಹೇಳಿದ್ದು. ಬೆಣ್ಣೆ ಮಾಡಬೇಕು ಅಂದರೆ ನೀರು ಎಷ್ಟು ಕೋಲ್ಡ್ ಇರುತ್ತೋ ಅಷ್ಟು ಒಳ್ಳೆಯದು. ನೆಕ್ಸ್ಟು ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಈ ರೀತಿ ಒಂದು ಸ್ಟ್ರೈನರನ್ನ ತೊಗೊಂಡಿದ್ದೀನಿ, ದೊಡ್ಡದು. ಈ ರೀತಿ ಮಾಡಿರೋ ಬೆಣ್ಣೆನ ಈ ರೀತಿ ಸ್ಟ್ರೈನ್ ಮಾಡಿಕೊಂಡ್ರೆ ನೀಟಾಗಿ ಮಜ್ಜಿಗೆ ಕೆಳಗೆ ಬರುತ್ತೆ ಮತ್ತು ಬೆಣ್ಣೆ ಮೇಲೆ. ನೋಡಿ ಎಷ್ಟು ಗಟ್ಟಿಯಾಗಿ ಬಂದಿದೆ, ಗೊತ್ತಾಯ್ತಲ್ಲ. ಸಿಂಪಲ್ ಟಿಪ್, ಬೆಣ್ಣೆ ಮಾಡಬೇಕಂದ್ರೆ ಕೋಲ್ಡ್ ವಾಟರ್ ಬೇಕು ಅಷ್ಟೇ. ಬೆಣ್ಣೆನ ಸ್ಲೋವಾಗಿ ನಾನು ವೀಡಿಯೋದಲ್ಲಿ ತೋರಿಸಿರೋ ಥರನೇ ಸ್ಲೋವಾಗಿ ಒತ್ತಿ ಅದರಲ್ಲಿರೋ ಎಕ್ಸ್ಟ್ರಾ ಮಜ್ಜಿಗೆನ ತೆಗಿಬೇಕು. ಸ್ಲೋವಾಗಿ ಪ್ರೆಸ್ ಮಾಡ್ತಾ ರೌಂಡ್ ಮುದ್ದೆ ಥರ ಮಾಡ್ಕೋಬೇಕು. ಈಸಿಯಾಗಿ ಬರುತ್ತೆ, ಕೈಗೆಲ್ಲ ಅಂಟ್ಕೊಳ್ಳೋದಿಲ್ಲ, ಲಡ್ಡು ಥರ ನೀಟಾಗಿ ಬರುತ್ತೆ, ಯಾಕಂದರೆ ಕೋಲ್ಡ್ ವಾಟರ್ ಯೂಸ್ ಮಾಡಿರೋದ್ರಿಂದ. ನೋಡಿ ಎಷ್ಟು ನೀಟಾಗಿ ಬಂದಿದೆ ರೌಂಡ್ಗೆ. ಇವಾಗ ಇದನ್ನು ಮೊದಲೇ ಒಂದು ಪಾತ್ರೆಯಲ್ಲಿ ಕೋಲ್ಡ್ ವಾಟರ್ ಹಾಕಿಟ್ಟಿದ್ವಲ್ಲ, ಅದಕ್ಕೆ ಮಾಡಿಟ್ಟಿರೋ ಬೆಣ್ಣೆನ ಹಾಕಿದರೆ ಆಯಿತು. ಸ್ಟಿಫಾಗಿ ಗಟ್ಟಿಯಾಗಿರುತ್ತೆ. ನೆಕ್ಸ್ಟು ಸೇಮ್ ಪ್ರಾಸೆಸ್ ಮೊದಲೇ ಏನು ಮಾಡಿದ್ವಲ್ಲ ಅದೇ ಥರ ಪ್ರಾಸೆಸ್ನ ಉಳಿದಿರೋ ಕೆನೆಗೂ ಮಾಡ್ಕೋಬೇಕು. ನಾನು ತೋರಿಸೋ ರೆಸಿಪೀಸ್ ನಿಮಗೆ ಯೂಸ್ಫುಲ್ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇನ್ನಷ್ಟು ಹೆಚ್ಚು ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೋಡಿ ಎಷ್ಟು ಗಟ್ಟಿಯಾಗಿ ಬಂದಿದೆ ಬೆಣ್ಣೆ, ಕೈಯಲ್ಲಿ ಹಿಂಡಿದ್ರೆ ಎಷ್ಟು ಗಟ್ಟಿಯಾಗಿ ಲಡ್ಡು ಥರ ಬಂದಿದೆ. ಸೊ ಇದನ್ನು ಸೇಮ್ ಮೊದಲಿನ ಥರನೇ ಸೋಸ್ಕೋಬೇಕು. ನೀಟಾಗಿ ಮಜ್ಜಿಗೆ ಸಪ್ರೇಟ್ ಆಗುತ್ತೆ. ಸೇಮ್ ಅದೇ ಥರನೇ ಮುದ್ದೆ ಥರನೇ ಸ್ವಲ್ಪ ಪ್ರೆಸ್ ಮಾಡಿ ನಾವು ಮುದ್ದೆ ಥರ ಕಟ್ಕೋಬೇಕು. ಓಕೆ, ಅಷ್ಟೇ. ನೋಡಿ ಎಷ್ಟು ಗಟ್ಟಿಯಾಗಿ ಬೆಣ್ಣೆ ಬಂದಿದೆ ಅಂತ. ಇದಕ್ಕೆ ಏನು ಮೇನ್ ಟಿಪ್ ಅಂದರೆ
ಕೋಲ್ಡ್ ವಾಟರ್ ಅಷ್ಟೇ. ಕೋಲ್ಡ್ ವಾಟರ್ ಇದ್ದರೆ ನೀವು ಈಸಿಯಾಗಿ ಇಷ್ಟೇ ಗಟ್ಟಿಯಾಗಿ ಮಾಡ್ಕೋಬೋದು ಬೆಣ್ಣೆ ಮನೆಯಲ್ಲೇ. ನೋಡಿ ಲಡ್ಡು ಥರ ಆಗಿದೆ. ಓಕೆ, ಇದನ್ನು ಇವಾಗ ತುಪ್ಪ ಮಾಡೋದು ಹೇಗೆ ಅಂತ ನೋಡೋಣ. ಇದು ಆವಾಗಲೇ ಬೆಣ್ಣೆ ತೆಗಿಬೇಕಾದ್ರೆ ಬಂದಿರೋ ಮಜ್ಜಿಗೆ. ನೀವು ಸಪೋಸ್ 8 ದಿನಕ್ಕೊಮ್ಮೆ ಬೆಣ್ಣೆ ತೆಗಿತೀನಿ ಅಂದರೆ ಅದರಿಂದ ಬರೋ ಮಜ್ಜಿಗೆ ಸಪ್ಪಗಿರುತ್ತೆ. ನೀವು ಊಟದಲ್ಲೇ ಅಥವಾ ಕುಡಿಯೋದಕ್ಕೆ ಯೂಸ್ ಮಾಡ್ಬೋದು. ಆದರೆ 15 ದಿನದಿಂದ ಮೇಲೆ ಇರೋ ಕೆನೆಯಿಂದ ನೀವು ಬೆಣ್ಣೆ ಮಾಡಿದಾಗ ಬಂದಿರೋ ಮಜ್ಜಿಗೆನ ಯೂಸ್ ಮಾಡೋದಕ್ಕೆ ಹೋಗಬೇಡಿ, ಅದು ಕಹಿ ಬಂದಿರುತ್ತೆ, ಅದಕ್ಕೆ ಯೂಸ್ ಮಾಡಬಾರ್ದು. ನೆಕ್ಸ್ಟು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ನಾವು ಗ್ಯಾಸ್ನ ತುಪ್ಪ ಸ್ಟಾರ್ಟ್ ಟು ಎಂಡ್ ತನಕ ಕಾಯಿಸ್ಬೇಕಾದ್ರೆ ಲೋ ಫ್ಲೇಮೇ ಇರಬೇಕು. ಯಾವುದೇ ಕಾರಣಕ್ಕೂ ಫ್ಲೇಮ್ನ ಹೈ ಮಾಡೋದಕ್ಕೆ ಹೋಗಬೇಡಿ, ಹೈ ಅಥವಾ ಮೀಡಿಯಮ್, ಲೋನೇ ಇರಬೇಕು. ನೆಕ್ಸ್ಟು ಅದಕ್ಕೆ ನಾವು ತೆಗೆದಿರೋ ಬೆಣ್ಣೆನ ಹಾಕ್ತಿದ್ದೀನಿ. ಒಂದು ಸತಿ ಹಾಕಿದ ಮೇಲೆ ಈ ರೀತಿ ಕಲಸಿ ಬಿಟ್ಬಿಡಬೇಕು. ಅದು ಕರಗಿದ ಮೇಲೆ ನೀಟಾಗಿ ಒಂದು ಕುದಿ ಬರಬೇಕು. ಒಂದು ಕುದಿ ಬಂದಾದಮೇಲೆ ನಾವು ವೀಳ್ಯದೆಲೆ, ಕರಿಬೇವು ಮತ್ತು ಉಪ್ಪು, ಲವಂಗ ಹಾಕಬೇಕು. ಈಗ ಆಲ್ರೆಡಿ ಕುದಿ ಬರ್ತಿದೆ. ಇವಾಗ ನಾವು ಹಾಕ್ಕೋಬೇಕು ಕಲ್ಲುಪ್ಪು, 2ರಿಂದ 3 ಕಾಳು, 4 ಲವಂಗ, 1 ಕಡ್ಡಿ ಕರಿಬೇವಿನ ಎಲೆ ಮತ್ತು ವೀಳ್ಯದೆಲೆ. ಇದು ಹಿಂದಿನ ಸೈಡು ಈ ರೀತಿ ಕಡ್ಡಿ ಮುರ್ಕೊಂಡು ಹಾಕ್ಕೋಬೇಕು. ಕಡ್ಡಿ ಜೊತೆಗೆ ಹಾಕಬಾರ್ದು. ಮತ್ತೆ ಒಂದು ಸತಿ ಕಲಸಿ ಅಷ್ಟೇ. ಇದನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲೇ ಕುದಿಯೋದಕ್ಕೆ ಬಿಡಬೇಕು, ಅಟ್ಲೀಸ್ಟ್ 10 ನಿಮಿಷ. ನೆಕ್ಸ್ಟು ನಾವು ಇದನ್ನು ತುಪ್ಪ ಯಾವಾಗಲೂ ದೊಡ್ಡ ಪಾತ್ರೆಯಲ್ಲೇ ಕಾಯಿಸೋದಕ್ಕೆ ಇಡಬೇಕು. ಸಣ್ಣ ಪಾತ್ರೆಯಲ್ಲಿಟ್ಟರೆ ಉಕ್ಕು ಬಂದು ಎಲ್ಲ ಉಕ್ಕೋಗ್ಬಿಡುತ್ತೆ. ಸೊ ಅದಕ್ಕೆ ದೊಡ್ಡ ಪಾತ್ರೆಯಲ್ಲೇ ಇಡಬೇಕು. ಸ್ಲೋ ಆಗಿ ಕಲರ್ ಚೇಂಜ್ ಆಗ್ತಿದೆ. ನೋಡಿ, ನೀವು ನೋಟಿಸ್ ಮಾಡ್ಬೋದು, ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ತುಪ್ಪ ಆಗಿದೆ ಅಂತ ಅರ್ಥ. ಸೊ ಕಲರ್ನು ಚೇಂಜ್ ಆಗಿದೆ, ಗೋಲ್ಡನ್ ಬ್ರೌನ್ ಆಗಿದೆ ಕಲರು. ನೋಡಿ, ಕಂಪ್ಲೀಟಾಗಿ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅಷ್ಟೇ, ತುಪ್ಪ ಆಗಿದೆ ಅಂತ ಅಂದರೆ ಈ ರೀತಿ ಕಂಪ್ಲೀಟಾಗಿ ಬಬಲ್ಸ್ ಬರುತ್ತೆ ಅಷ್ಟೇ. ನೋಡಿ, ಆಯಿತು. ಇವಾಗ ಫ್ಲೇಮ್ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಡಬೇಕು. ಕಂಪ್ಲೀಟಾಗಿ ತಣ್ಣಗಾಗಬಾರ್ದು, ಓಕೆ. ಆಮೇಲೆ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ. ಗಟ್ಟಿ ಆದರೆ ಸೋಸ್ಕೊಳ್ಳೋದಕ್ಕಾಗಲ್ಲ. ನೆಕ್ಸ್ಟು ನಾನಿಲ್ಲಿ ಸ್ಟೀಲ್ ಬೌಲ್ ತೊಗೊಂಡಿದ್ದೀನಿ, ಒಂದು ಮೀಡಿಯಮ್ ಸೈಜು. ನೆಕ್ಸ್ಟು ಇಲ್ಲಿ ಈ ಥರ ಒಂದು ಸ್ಟ್ರೈನರ್ ತೊಗೋಬೇಕು. ಪ್ಲಾಸ್ಟಿಕ್ದನ್ನು ಬಳಸೋಕೆ ಹೋಗಬೇಡಿ, ಅದರಿಂದ ನೀಟಾಗಿ ತುಪ್ಪ ಬರಲ್ಲ ಕೆಳಗೆ. ಕಲರ್ ಲೈಟ್ ಗೋಲ್ಡನ್ ಬ್ರೌನು. ನೋಡಿ, ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿದರೆ ಇನ್ನೂ ಸ್ವಲ್ಪ ತುಪ್ಪ ಇರೋದನ್ನು ಸ್ಟ್ರೈನ್ ಆಗುತ್ತೆ ಅಷ್ಟೇ. ನೋಡಿ, ಕಲರ್ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ, ಲೈಟ್ ಗೋಲ್ಡನ್ ಬ್ರೌನು. ನೋಡಿ, ಇದನ್ನು ಇವಾಗ ಪೂರ್ತಿ ಆರೋದಕ್ಕೆ ಬಿಟ್ಬಿಡಬೇಕು. ಅಟ್ಲೀಸ್ಟ್ ಒಂದು 5 to 6 hours ಆದಮೇಲೆ ನೀವು ನೋಡಿದರೆ ತುಪ್ಪ ಮರಳಾಗಿ ರವೆ ಬರುತ್ತೆ. ಸೊ ಅದನ್ನು ತೋರಿಸ್ತೀನಿ ನಿಮಗೆ. ನಾನು ತೋರಿಸಿದ ವೇನಲ್ಲಿ ಅಟ್ಲೀಸ್ಟ್ ಒಂದು ಸತಿ ಆದರೂ ನೀವು ಟ್ರೈ ಮಾಡಿ ನೋಡಿ, ಪಕ್ಕಾ ನಿಮಗೆ ರಿಸಲ್ಟ್ ಸಿಗುತ್ತೆ. ನೋಡಿ, 6 ಗಂಟೆ ಆದಮೇಲೆ ನಾನು ತೆಗಿತಿದ್ದೀನಿ. ಎಷ್ಟು ಮರಳಾಗಿ ಬಂದಿದೆ ಟೆಕ್ಸ್ಚರು, ನೀವೇ ನೋಟಿಸ್ ಮಾಡ್ತಿರ್ತೀರ ಎಷ್ಟು ಬ್ಯೂಟಿಫುಲ್ಲಾಗಿ ಕಲರು ಮತ್ತು ಟೆಕ್ಸ್ಚರು ಬಂದಿದೆ. ಸೊ ನೋಡಿದ್ರಲ್ಲ ಎಷ್ಟು ಈಸಿ ಆ್ಯಂಡ್ ಸಿಂಪಲ್ಲಾಗಿ ಬೆಣ್ಣೆ ತೆಗೆದು ತುಪ್ಪ ಮಾಡ್ಕೋಬೋದು ಅಂತ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.